Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಇವತ್ತೇನು ಎಕ್ಸಾಮ್ ಆಗಿತ್ತು. ಸೊ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 8/7 and 2022 ಬೆಳಗ್ಗೆ ಎಕ್ಸಾಮ್ ಆಗಿತ್ತು. ಸೊ ಅದರದ್ದು ಕಂಪ್ಲೀಟ್ 100 ಕ್ವಶನ್ ಏನಿದೆ ಆ ಕಂಪ್ಲೀಟ್ 100 ಕ್ವಶನ್ದು ಆನ್ಸರ್ ಕೀ ನಾವು ಇವತ್ತು ಇದ್ರದ್ದು ಎಲ್ಲದರದ್ದು ಆನ್ಸರ್ ಕೀ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ವರೆಗೂ ನೋಡಿ. ಸೊ ದಟ್ ಎಲ್ಲ ಕ್ವಶನ್ ಆನ್ಸರ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಆಲ್ಮೋಸ್ಟ್ 100% ಎಲ್ಲ ಕರೆಕ್ಟ್ ಆಗಿರೋ ಆನ್ಸರ್ಸ್ ನಾವು ಸರ್ಚ್ ಮಾಡಿಬಿಟ್ಟು ಹೇಳ್ತಾ ಇರೋದು. ಸೊ ಏನೇ ಅದರಲ್ಲಿ ಚೇಂಜಸ್ ಇದ್ರು ಕೆಪಿಟಿಸಿಎಲ್ ಏನ್ ಬಿಡುತ್ತೆ ಅದೇ ಫೈನಲ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದನ್ನ ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಯೂಟರ್ ಲಿಟ್ರಸಿನೂ ಇತ್ತು, ಆಮೇಲೆ ಜನರಲ್ ಅವೇರ್ನೆಸ್, ಜನರಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ ಇದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಇದೆ. ಈ ಕ್ವಶನ್ ಪೇಪರ್ ಅಲ್ಲಿ ತುಂಬಾ ಒಳ್ಳೆ ಒಂದು ಕ್ವಶನ್ ಪೇಪರ್ ನೋಡಿದಾಗ ನನಗನ್ನಿಸ್ತು ಇದು ಸ್ವಲ್ಪ ಈಸಿ ಇದೆ ಅಂತ ಇದೆ. ಸೊ ಒಂದೊಂದು ಪಾರ್ಟ್ ತುಂಬಾ ಈಸಿ ಇದೆ, ಒಂದೊಂದು ಪಾರ್ಟ್ ಸ್ವಲ್ಪ ಮಾಡರೇಟೆಡ್ ಇದೆ ಅಷ್ಟೇ. ಓಕೆ, ಸೊ ಬನ್ನಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ಕಂಪ್ಯೂಟರ್ ಲಿಟ್ರಸಿ ಫಸ್ಟ್ ಕ್ವಶನ್, ಯೂನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಎ ಕರೆಕ್ಟ್. ಸೊ ಯೂನಿಕೋಡ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು, ಅದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಯೂನಿಕೋಡ್ ಅಂತಂದ್ರೆ ಅದು ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್ಗೆ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿರೋ ಕ್ವಶನ್ಸ್ ಇದೆ ಕಂಪ್ಯೂಟರ್ ಅಲ್ಲಿ. ಡಾಸ್ ಏನಿದೆ ಹೇಳಿ, ಡಾಸ್ ಯಾವತ್ತೂ ನಿಮಗೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಟೈಪ್ ಇತ್ತು, ಅದು ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂತೀವಿ ಇದಕ್ಕೆ. ಸೊ ದಿಸ್ ಇಸ್ ಆನ್ಸರ್ ಇಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಕಂಟ್ರೋಲ್ ಝೆಡ್ ಮೀನ್ಸ್? ತುಂಬಾ ಸಿಂಪಲ್ ಕ್ವಶನ್. ಈಗ ನಾವು ಕಂಪ್ಯೂಟರ್ ಯೂಸ್ ಮಾಡಿದಾಗ ಕಂಟ್ರೋಲ್ ಝೆಡ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ಸೊ ಯಾವುದೇ ಒಂದು ಅದನ್ನ ಬ್ಯಾಕ್ ಬರೋಕಷ್ಟೇ, ರೈಟ್? ಬ್ಯಾಕ್ ಬರೋಕೆ ನಾವು ಮಾಡ್ತೀವಿ. ಅಂಡೋ ದ ಲಾಸ್ಟ್ ಆಕ್ಷನ್. ವಾಟ್ ಇಸ್ ದ ಶಾರ್ಟ್ಕಟ್ ಕೀ ಟು ಸ್ಪ್ಲಿಟ್ ಎ ಟೇಬಲ್? ರೈಟ್. ಸೊ ಇದು MS Excel ಕ್ವಶನ್ ಇದೆ. ಇದು MS Excel ತುಂಬಾ ಈಸಿ ಇದೆ ಕ್ವಶನ್. ಸೊ ಒಂದು ಸ್ಪ್ಲಿಟ್ ಮಾಡ್ಬೇಕಂತಂದ್ರೆ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್, ರೈಟ್? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್ ಇದನ್ನ ಯೂಸ್ ಮಾಡ್ತೀವಿ ಯಾವ್ದಕ್ಕೆ? ಸ್ಪ್ಲಿಟ್ ಟೇಬಲ್ ಮಾಡುವಾಗ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್, ವೆನ್ ಹೈಪರ್ ಲಿಂಕ್, ಆಯ್ತಾ? ಒಂದು ಈಗ www ಅಂತ ಏನ್ ಮಾಡ್ತೀವಿ ನೋಡಿ, ಹೈಪರ್ ಲಿಂಕ್ ನಾವು ಮಾಡಿದಾಗ ಅದೇನಾಗುತ್ತೆ? ಫಸ್ಟ್ ಅಂಡರ್ಲೈನ್ ಆಗುತ್ತೆ, ಅದಾದ್ಮೇಲೆ ಅದು ಕಲರ್ ಆಗುತ್ತೆ, ರೈಟ್? ಯಾವ ಕಲರ್ ಆಗುತ್ತೆ? ಬ್ಲೂ ಕಲರ್ ಆಗುತ್ತೆ. ಅಂಡರ್ಲೈನ್ ಆಗ್ಬಿಟ್ಟು ಅದು ಬ್ಲೂ ಕಲರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ಸ್ ಎ ಫಾರ್ಮುಲಾ ವಿತ್ ಎ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆಸ್ ಎ ರಿಸಲ್ಟ್. ಇದು ಒನ್ ಟೈಪ್ ಆಫ್ ಕೋಡಿಂಗ್ ಅಲ್ಲಿ ಅಥವಾ ನಾರ್ಮಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಇದೆ, ಆಯ್ತಾ? ಸೊ ಅಂಡ್ ಆರ್ ನಾಟ್ ಇದನ್ನ ಮೂರು ನಾವು ಯೂಸ್ ಮಾಡಿದಾಗ ಏನಂತಂದ್ರೆ ಇದು ಇರೋದಿಲ್ಲ. ಅದೇ ನಾವು ಇಫ್ ಯೂಸ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಇಫ್ ಫಂಕ್ಷನ್ ನಾವು ಯೂಸ್ ಮಾಡ್ದ ಅಂತಂದ್ರೆ ಲಾಜಿಕಲ್ ಫಂಕ್ಷನ್ ಏನಂತ ಹೇಳಿದ್ರು ಟ್ರೂ ಆರ್ ಫಾಲ್ಸ್ ರಿಸಲ್ಟ್ ತೋರಿಸುತ್ತೆ. ವಾಟ್ ಡಸ್ ದ ವಿ ಲುಕ್ಅಪ್ ಫಂಕ್ಷನ್ ಡು? ವಿ ಲುಕ್ಅಪ್ ಅಂದ್ರೆ ಏನು? ವಿ ಲುಕ್ಅಪ್ ಫಂಕ್ಷನ್ ಏನ್ ಮಾಡುತ್ತೆ? ಸೊ ಇದು ಏನ್ ಮಾಡುತ್ತೆ ಅಂದ್ರೆ ರಿಲೇಟೆಡ್ ರೆಕಾರ್ಡ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡುತ್ತೆ ವಿ ಲುಕ್ಅಪ್, ಆಯ್ತಾ? ಇದನ್ನು ಎಕ್ಸೆಲ್ ಇದೆ. ಶಾರ್ಟ್ಕಟ್ ಕೀ ಟು ರಿಪ್ಲೇಸ್ ದ ಡಾಟಾ ವಿತ್ ಅನದರ್ ಎಕ್ಸೆಲ್ ಸ್ಪ್ರೆಡ್ ಶೀಟ್, ಆಯ್ತಾ? ಅನದರ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ ನ ಮಾಡ್ಬೇಕಂದ್ರೆ ಕಂಟ್ರೋಲ್ H ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಫಂಕ್ಷನ್ ಇಸ್ ಯೂಸ್ ಟು ಫೈಂಡ್ ದ ಹೈಯೆಸ್ಟ್ ನಂಬರ್ ಇನ್ ಎ ಸೀರೀಸ್ ಆಫ್ ನಂಬರ್ಸ್? ಹೈಯೆಸ್ಟ್ ನಂಬರ್ ಮಾಡ್ಬೇಕಿತ್ತಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಆಫ್ B1 and B3 ಈ ತರ ಮಾಡ್ತೀವಿ, ಗೊತ್ತಾಯ್ತಾ? ಇಫ್ ದ ವ್ಯಾಲ್ಯೂ ಇನ್ A1 is MCQ and B1 is questions, which function will return the MCQ at questions in cell C1, right? ಸೊ ಇದ್ರದ್ದು ಆನ್ಸರ್ ನೋಡಿ ಡೈರೆಕ್ಟ್ ಆಗಿ ಹೇಳ್ತೀನಿ. A1 and B1 ಈ ತರ ಇದರ ಆನ್ಸರ್ ಬರುತ್ತೆ. ನೀವು ಜಸ್ಟ್ ಈ ತರ ಹಾಕೊಂಡು ನೋಡಿದಾಗ ಈ ತರ ಆನ್ಸರ್ ಬರುತ್ತೆ ಅದ್ರ. ನೆಕ್ಸ್ಟ್ ಕ್ವಶನ್, ಯು ಕ್ಯಾನ್ ಎಂಬೆಡ್ ಅನ್ MS ಆರ್ಗನೈಸೇಷನ್ ಚಾರ್ಟ್ ಇನ್ ಎ ಸ್ಲೈಡ್ ಬೈ. ಸೊ ಯಾವ್ದರಿಂದ ಮಾಡ್ತೀರಾ? ಅದ್ರ ಸ್ಲೈಡ್ ನ ಅದನ್ನ ನಾವು ಮಾಡೋದು ಕ್ಲಿಕಿಂಗ್ ದ ಆಬ್ಜೆಕ್ಟ್ ಕಮಾಂಡ್ ಆನ್ ದ ಎಡಿಟ್ ಮೆನು ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನ ಮಾಡ್ತೀವಿ. ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್. ಆಟೋ ಶೇಪ್ ಟೂಲ್ ನಾವು ಯಾವ್ದರಿಂದ ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ಕಾಮನ್ಲಿ ಫೌಂಡ್ ಶೇಪ್ಸ್. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೊವೈಡ್ಸ್ ಎ ಮೀನ್ಸ್ ಆಫ್ ಪ್ರಿಂಟಿಂಗ್ ಆಫ್ ದ ಫೀಚರ್ ನೋಟ್ಸ್ ವಿತ್ ದ ಮಿನಿಯೇಚರ್ ಸ್ಲೈಡ್ ಆನ್ ಎ ಪ್ರಿಂಟೆಡ್ ಪೇಜ್. ಸೊ ಪ್ರಿಂಟೆಡ್ ಪೇಜ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಆಡಿಯನ್ಸ್ ಹ್ಯಾಂಡ್ ಔಟ್ ಅಂತ ಅಂತೀವಿ ಅದಕ್ಕೆ. ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆಸ್ ಟೈಟಲ್, ಸಬ್ ಟೈಟಲ್, ಟೆಕ್ಸ್ಟ್, ಪಿಕ್ಚರ್ ಇದೆಲ್ಲ ಇದ್ರೆ ಅದನ್ನ ನಾವೇನಂತೀವಿ ಅಂದ್ರೆ ಲೇಔಟ್ ಅಂತ ಕರಿತೀವಿ, ಆಯ್ತಾ? ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ಸ್ ಎ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್? ಇದು ಯಾವುದು ಅಂತಂದ್ರೆ ಇದನ್ನು ಏನಂತಂದ್ರೆ ಇದು PPT ನಾವು ಮಾಡ್ತೀವಲ್ಲ ಅದ್ರದ್ದು ಕೇಳ್ತಾ ಇರೋದು PPTಗೆ. ಸೊ ಅದನ್ನ ನಾವು ಕಂಟ್ರೋಲ್ M ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? ಕಂಟ್ರೋಲ್ M ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ವಶನ್,
ದ ಡ್ಯಾಶ್ ಪ್ರೋಗ್ರಾಮ್ ಕಂಪ್ರೆಸ್ ಲಾರ್ಜ್ ಫೈಲ್ಸ್ ಇಂಟು ಸ್ಮಾಲರ್ ಫೈಲ್. ವಿನ್ ಜಿಪ್, ರೈಟ್? ವಿನ್ ಜಿಪ್ ಏನಿದೆ ನೀವು ಯೂಸ್ ಮಾಡ್ತಿರಲ್ಲ ಕಂಪ್ಯೂಟರ್ ಅಲ್ಲಿ, ಅದು ನಾವೇನು ಜಿಪ್ ಫೈಲ್ ನ ಓಪನ್ ಕ್ಲೋಸ್ ಮಾಡಕ್ಕೆ ಅದು ಯೂಸ್ ಮಾಡ್ತೀವಿ. ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್. ರೀಸೆಂಟ್ಲಿ ಡಿಲೀಟೆಡ್ ಅಂತ ಬಂದಾಗ ರೀಸೈಕಲ್ ಬಿನ್ ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ರನ್ಸ್ ಆನ್ ಎ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸರ್ವ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್. ಸೊ ಅದಕ್ಕೆ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಅಂತ ಅಂತೀವಿ ನಾವು, ಗೊತ್ತಾಯ್ತಾ? ಟು ಸೆಂಡ್ ಎ ಇಮೇಲ್ ವಿ ಯೂಸ್. ಒಂದು ಮೇಲ್ ನ ಸೆಂಡ್ ಮಾಡೋಕೆ ನಾವು ಔಟ್ಲುಕ್ ಎಕ್ಸ್ಪ್ಲೋರರ್ ನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? BIOS ಈಸ್ ಯೂಸ್ಡ್. BIOS ಯಾವ್ದಕ್ಕೆ ಯೂಸ್ ಮಾಡ್ತಾರೆ? BIOS ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಬಂದ್ಬಿಟ್ಟು ಕಂಪ್ಯೂಟರ್ ಕ್ವಶನ್ಸ್ ಇತ್ತು. ಇವಾಗ ಜನರಲ್ ಅವೇರ್ನೆಸ್ ಮತ್ತೆ ಆಪ್ಟಿಟ್ಯೂಡ್ ಕ್ವಶನ್ಸ್. ಕ್ವಶನ್ ನಂಬರ್ 21. ಅಕಾರ್ಡಿಂಗ್ ಟು ಸರ್ವೆ ರಿಪೋರ್ಟ್ 62% ಪೀಪಲ್ ವಾಚ್ ನ್ಯೂಸ್ ಆನ್ ದೂರದರ್ಶನ್. ಸಿಂಪಲ್ ಆಗಿ ಈ ತರ ಎರಡು ರೌಂಡ್ ಅಪ್ ಮಾಡ್ಕೊಳ್ಳಿ, ಏನಂತಂದ್ರೆ ಯೂನಿಯನ್ ಟೈಪ್. ಇದು 62%. ಆಮೇಲೆ ದೂರದರ್ಶನ್ 44%. ಇದು ದೂರದರ್ಶನ್. ಇದು ಬಂದ್ಬಿಟ್ಟು 44%. ಇದು ನ್ಯೂಸ್ ಪೇಪರ್. ಇದು ದೂರದರ್ಶನ, ರೈಟ್? ಅಂಡ್ ವಾಚ್ ದೂರದರ್ಶನ್ ಬೋತ್. ವಾಟ್ ಪರ್ಸೆಂಟೇಜ್ ಆಫ್ ಪೀಪಲ್ ನೈದರ್ ರೀಡ್ ದ? 24% ಏನ್ ಮಾಡ್ತಾರೆ ಇಲ್ಲಿ, ಇದ್ರ ಮಧ್ಯೆ ಇದು 24%. ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದ್ರದ್ದು ಆನ್ಸರ್ ಏನ್ ಬರುತ್ತೆ? ಸಿಂಪಲ್ ಆಗಿ ಇದ್ರ ಆನ್ಸರ್ ಬಂದ್ಬಿಟ್ಟು 18% ಬರುತ್ತೆ, ಗೊತ್ತಾಯ್ತಾ? ಈ ತರ ನೀವು ಮಾಡಿ ನಿಮಗೆ ಬರುತ್ತೆ. ನೆಕ್ಸ್ಟ್, ದ ಸಮ್ ಆಫ್ ದಿ ಏಜ್ ಆಫ್ ದಿ ಮದರ್, ಡಾಟರ್ ಅಂಡ್ ದ ಸನ್ ಈಸ್ 87 years. ಆಯ್ತಾ? 87 years ಇದೆ. ವಾಟ್ ವಿಲ್ ಬಿ ದ ಸಮ್ ಆಫ್ ದೇರ್ ಏಜಸ್? ಸೊ 87 years, ರೈಟ್? ಅಟ್ ದ ಏಜ್ ಆಫ್ಟರ್ 8 ಅಂದ್ರೆ 8 into 8 into 8. ಸೊ 84 plus 24 ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಇದ್ರದ್ದು? ಸಿಂಪಲ್ ಆಗಿ ಏನಂತಂದ್ರೆ 111 years. ಓಕೆ, ನೆಕ್ಸ್ಟ್ ಇದು ಒಂದು ಇಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರೋದು ಇಷ್ಟೇ. ಸಿಂಪಲ್ ಆಗಿ ಏನಂತಂದ್ರೆ ಇದು ಮಲ್ಟಿಪ್ಲೈ ಬೈ 3 ಮಾಡ್ಕೊಂಡು ಹೋಗಿ ಅಷ್ಟೇ. 66/3 ಅಂದ್ರೆ ಇದು 66/2 ಮಾಡಿದಾಗ ಇದು 20. ಇದು ನೋಡಿ ಏನಂತಂದ್ರೆ ಇದ್ರದ್ದು 22 ಬರುತ್ತೆ. ಸೊ 22 into 3 ಮಾಡಿ, ಇದು ಬರುತ್ತೆ ಆನ್ಸರ್. 66 into 3 ಮಾಡಿ, ಇದು ಬರುತ್ತೆ ಆನ್ಸರ್. 198 into 3 ಮಾಡಿ, ಇದು ಬರುತ್ತೆ. ಸೊ ಆನ್ಸರ್ ಇದಕ್ಕೆ ಎಷ್ಟಾಗುತ್ತೆ? ಇದು 22 is the answer, ರೈಟ್? ನೆಕ್ಸ್ಟ್ 99, 82, 18, 11. ಸೊ ಸಿಂಪಲ್ ಆಗಿದೆ. ಇದ್ರ ನೋಡಿ 9 into 9 ಈ ತರ ಮಾಡೋದು. ಇದು 9 into 9 ಎಷ್ಟಾಗುತ್ತೆ? 81 plus 1 ಎಷ್ಟಾಯ್ತು? ಇದು 82. ಸೊ ಇದೇ ತರ ನೀವು ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದಾಗ 1 into 1 ಈಕ್ವಲ್ಸ್ ಟು ಎಷ್ಟಾಗುತ್ತೆ ಅಂತಂದ್ರೆ 1 into 1 1. ಸೊ ಇಲ್ಲಿ 4 ಬರುತ್ತೆ ಇಲ್ಲಿ. ಸೊ ಇದು 1, ಇದು 2, ಇದು 3, ಇದು 4ನೇದು. ಸೊ ಇಲ್ಲಿ 1 2 3. ಸೊ ಇದು 4 ಆಗುತ್ತೆ ಪ್ಲಸ್. ಸೊ ಇದು ಎಷ್ಟಾಯ್ತು? ಇದು 5. ಸೊ 5 is the answer for this question. ಗೊತ್ತಾಯ್ತಾ? ಸಿಂಪಲ್ ಆಗಿದೆ. ನೆಕ್ಸ್ಟ್, ಸಾರಿ ಒಂದು ನಿಮಿಷ ಕೆಳಗಡೆ ಹೋಗೋಣ. ಕಾಮನ್ ಕಂಟ್ರೀಸ್ ಇನ್ ಬೋತ್ QAAD ಅಂಡ್ U2 ಕೋಲೇಷನ್ ಆರ್. ಆಯ್ತಾ? ಅದಕ್ಕೆ ಬಂದ್ಬಿಟ್ಟು ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆನ್ಸರ್ ಆಗುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಇಂಡಿಯಾ ಎಷ್ಟಿದೆ? ಪಾಪ್ಯುಲೇಷನ್ ಡೆನ್ಸಿಟಿ ಬಂದ್ಬಿಟ್ಟು, ಗುಡ್ ಕ್ವಶನ್, 473.4 per square kilometer. ಶಿಂಜೋ ಅಬೆ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಜಪಾನ್ ಫಾರ್ ಹೌ ಮೆನಿ ಟರ್ಮ್ಸ್? ಇದು ಬಂದ್ಬಿಟ್ಟು 2 terms. ಕನ್ಸಿಡರ್ ದ ಫಾಲೋವಿಂಗ್. ನೋಡಿ, ಇದು ಸ್ಟೇಟ್ಮೆಂಟ್ ನ ಓದ್ಕೊಳ್ಳಿ ನೀವು. ಡೈರೆಕ್ಟ್ ಆಗಿ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಬೋತ್ A and B, ರೈಟ್? ಬೋತ್ A and 1 and 2. ಓಕೆ, ಇದು ಕನ್ನಡದಲ್ಲಿದೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಇದ್ರದ್ದು ಸಿಂಪಲ್ ಆಗಿ ಏನಂತಂದ್ರೆ B ಬರುತ್ತೆ ಆನ್ಸರ್, ರೈಟ್? ಸೊ ಇದರ ಆನ್ಸರ್ B ಬರುತ್ತೆ. ಸೊ Pದು ಏನಾಗುತ್ತೆ ಹೇಳಿ? Pದು 2 ಆಗುತ್ತೆ, Qದು 1 ಆಗುತ್ತೆ, ಆಯ್ತಾ? ಆಮೇಲೆ Rದು 4 ಆಗುತ್ತೆ, ಆಮೇಲೆ Sದು 3 ಆಗುತ್ತೆ, ಗೊತ್ತಾಯ್ತಾ? ಈ ತರ ಬರುತ್ತೆ ಆನ್ಸರ್. ಕ್ರಿಯೇಚರ್ಸ್ ಮತ್ತೆ ಅದ್ರದ್ದು ಏನಂತಂದ್ರೆ ಲೈಫ್ ಮೇಜರ್ ಇವೆಂಟ್ಸ್. ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಈಸ್ ಡ್ಯೂ ಟು ದ, ರೈಟ್? ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಯಾವ್ದಕ್ಕೆ ಏನಾಗುತ್ತೆ? ರಿಫ್ರಾಕ್ಷನ್ ಆಫ್ ದ ಸ್ಟ್ರೇಟ್ in the atmosphere, starlight in the atmosphere. As the chemical used in the pesticides are not degradable, these get accumulated progressively at each trophic level. As human beings occupy the top level in the food chain, the maximum concentration of these chemicals get accumulated in our bodies. This phenomena is known as. So ಈ phenomena ಏನಂತೀವಿ ನಾವು ಅಂತಂದ್ರೆ ಇದನ್ನ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 32 ಕ್ವಶನ್. ಕೆಮಿಕಲ್ ಎನರ್ಜಿ ಇನ್ ಸೆಲ್ಸ್ ಇಸ್ ಜನರೇಟೆಡ್ ಬೈ. ಕೆಮಿಕಲ್ ಯಾವ್ದರಿಂದ ಮಾಡ್ತೀವಿ? ಅದನ್ನ ಮಿಥೋಕ್ರೋಡಿಯಾ ಅಂತ ಅಂತೀವಿ, ಗೊತ್ತಾಯ್ತಾ?
ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿನ ಆಪರೇಟಿಂಗ್ ಇನ್ ಇಂಡಿಯಾ ಯಾವ್ದಿದೆ ಕ್ರೆಡಿಟ್ ರೇಟಿಂಗ್, ಅದು ಬಂದ್ಬಿಟ್ಟು IRCI ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. FEMA was introduced in the year 1999 to replace an earlier act called, earlier act ಯಾವ್ದಿತ್ತು, ಸೊ ಅದು ಬಂದ್ಬಿಟ್ಟು ಯಾವ್ದಿತ್ತು ಅಂದ್ರೆ FERA. Which scheme did the government of Karnataka announce to reintroduce for providing quality medical facility to the farmers in 2022 and 23? ಇದು ನೋಡಿ ಕರೆಂಟ್ ಅಫೇರ್ಸ್ ಕ್ವಶನ್ ಇದೆ ಇದು. ಸೊ ಇದು ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಯಶಸ್ವಿನಿ ಯೋಜನೆ ಅಂತ ಅಂತೀವಿ ಇದಕ್ಕೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಇದೆ, ಗ್ರೀನು, ವೈಟ್, ಬ್ಲೂ, ಯೆಲ್ಲೋ ರಿವಲ್ಯೂಷನ್. ಸೊ ಇದು ತುಂಬಾ ಸಿಂಪಲ್ ಕ್ವಶನ್ ಇದೆ, ಎಲ್ಲದರಲ್ಲಿ ಕಾಮನ್ ಆಗಿ ಇದು ಬಂದೇ ಬರುತ್ತೆ. ಸೊ ಇದು ಆನ್ಸರ್ ಇದು ಇದೆ, ರೈಟ್. ಸೊ ಪಿ ಏನಿದೆ ಆನ್ಸರ್ 4. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್. ವೈಟ್ ರೆವಲ್ಯೂಷನ್ ಅಂತಂದ್ರೆ ಏನ್ ಹೇಳಿ, ಸೊ ಅದು ಬಂದ್ಬಿಟ್ಟು ಮರೈನ್ ಪ್ರೊಡಕ್ಷನ್. ಬ್ಲೂ ಅಂತಂದ್ರೆ ಬ್ಲೂ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಸೆಕೆಂಡ್, ಸೊ ಅದು ಬಂದ್ಬಿಟ್ಟು ಆಯಿಲ್ ಸೀಡ್ಸ್ ಪ್ರೊಡಕ್ಷನ್. ಸೊ ಇನ್ನೊಂದು ಯೆಲ್ಲೋ ಅದು ಬಂದ್ಬಿಟ್ಟು ಫುಡ್, ಗೊತ್ತಾಯ್ತಾ. ಸೊ ಈ ತರ ಇದು ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್, ಒಂದು ನಿಮಿಷ. ಇನ್ ದ ಕಂಟೆಸ್ಟ್ ಆಫ್ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಕನ್ಸಿಡರ್ ದ ಫಾಲೋವಿಂಗ್. ಅದು ಕನ್ಸಿಡರ್ ಮಾಡಿಬಿಟ್ಟು ನಾವು ನೋಡಿದಾಗ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ, ಸಿಂಪಲ್ ಆಗಿ ನೋಡಿದ್ರೆ ಇಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಅಂಡ್ ಥರ್ಡ್ ಇಸ್ ಅ ಕರೆಕ್ಟ್. ಇನ್ ದ ಇಯರ್ 2021 ಲಾರ್ಜೆಸ್ಟ್ ಶೇರ್ ಆಫ್ ಇಂಡಿಯನ್ ಇಂಪೋರ್ಟ್ಸ್ ಕೇಮ್ ಫ್ರಮ್. ಸೊ ಇದಂತೂ ತುಂಬಾ ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಇದು ಬಂದ್ಬಿಟ್ಟು USA. ದ ಆರ್ಚೋಲಾಜಿಸ್ಟ್ ಹೂ ಡಿಸ್ಕವರ್ಡ್ ದ ಅರ್ಲಿಯೆಸ್ಟ್ ಸ್ಟೋನ್ ಹ್ಯಾಡ್ ಎಕ್ಸ್ ಇನ್ ದ ಕರ್ನಾಟಕ ವಾಸ್. ಕರ್ನಾಟಕದಲ್ಲಿ ಮಾಡಿರೋದು ಯಾರು, ಅದು ಬಂದ್ಬಿಟ್ಟು ರಾಬರ್ಟ್ ಬ್ರೂಸ್ ಫೂಟಿ. ಎಕ್ಸಾಮೈನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆನ್ ವಿಹಾರಾಸ್. ಸೊ ಇದನ್ನ ನೋಡಿದಾಗ ಈ ಆಪ್ಷನ್ಸ್ ನ ನೋಡಿದಾಗ ನಾವು ಇದರಲ್ಲಿ 1, 2, 3 ಈ ಮೂರು ಕರೆಕ್ಟ್ ಆಗಿ ಆಗುತ್ತೆ. ಇಲ್ಲಿ ಏನ್ ಕೇಳ್ತಾ ಇರೋದು, ವಿಚ್ ಆಫ್ ದಿ ಅಬೌವ್ ಟ್ರೂ ಕೇಳ್ತಾ ಇದ್ದಾರೆ. ಸೊ 1, 2, 3 ಮೂರು ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇದನ್ನ ನೋಡ್ಕೊಳ್ಳಿ ಏನಿದೆ ಅದನ್ನ ನೋಡಿದಾಗ, ಇದನ್ನ ನಾನು ಓದಿದಾಗ ಇವು ಮೂರು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ಲಿಸ್ಟ್ 1 ಅಂಡ್ ಲಿಸ್ಟ್ 2, ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಗಂಗಾ, ಕದಂಬ, ರಾಷ್ಟ್ರೀಯ, ಹೊಯ್ಸಳ. ಸೊ ಇವ್ರಿಗೆ ಇದು ಏನಂದ್ರೆ ಮ್ಯಾಚ್ ಮಾಡೋದಿದೆ. ಸಿಂಪಲ್ ಆಗಿ ಏನು ಅಂತಂದ್ರೆ ಸಿ ಇಸ್ ಆನ್ಸರ್ ಆಗುತ್ತೆ. ಸೊ ಪಿ ಏನಾಗುತ್ತೆ 1, ಆಮೇಲೆ ಇದು ಕ್ಯೂ ಬಂದ್ಬಿಟ್ಟು 3 ಆಗುತ್ತೆ, ಆಮೇಲೆ ಇದು 4 ಆಗುತ್ತೆ, ಯಾವುದು ಆರ್ ಬಂದ್ಬಿಟ್ಟು 4 ಆಗುತ್ತೆ. ಅಂದ್ರೆ ದಂತಿದುರ್ಗ. ಹೊಯ್ಸಳ ಯಾರು, ಇದು ಬಂದ್ಬಿಟ್ಟು ಸಳ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಕ್ರೋನಾಲಜಿಕಲ್ ಆರ್ಡರ್ ಇನ್ ವಿಚ್ ದ ಯುರೋಪಿಯನ್ಸ್ ರೀಲಿಂಕ್ಸ್ಡ್ ದೇರ್ ಅಥಾರಿಟಿ ಇನ್ ಇಂಡಿಯಾ ವಾಸ್. ಅಂದ್ರೆ ಯಾರ್ಯಾರು ನಮ್ದು ಕಂಟ್ರಿಯಿಂದ ಹೊರಗಡೆ ಯಾವ್ಯಾವ ತರ ಹೋಗಿದ್ದಾರೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಪೋರ್ಚುಗೀಸರು, ಆಯ್ತಾ, ಇದು ಸಾರಿ ಫಸ್ಟ್ ಬ್ರಿಟಿಷರು, ಫ್ರೆಂಚ್, ಡಚ್, ಪೋರ್ಚುಗೀಸ್. ಸೊ ಈ ತರ ಇತ್ತು ಆನ್ಸರ್. ರಾಷ್ಟ್ರ ಗಾಫ್ಟರ್ ಟ್ರೂತ್ ಟೆಲ್ಲರ್ ವಾಸ್ ಜರ್ನಲ್ ಸ್ಟಾರ್ಟೆಡ್ ಬೈ. ಸೊ ಯಾರಿಂದ ಸ್ಟಾರ್ಟ್ ಮಾಡಿರೋದು ಇದು ಬಂದ್ಬಿಟ್ಟು ದಾದಾಬಾಯಿ ನವರೋಜಿ ಮಾಡಿದ್ದಾರೆ. ಸ್ಟೇಟ್ ಕೆನಾಟ್ ಪುಟ್ ರೆಸ್ಟ್ರಿಕ್ಷನ್ಸ್ ಆನ್ ದ ಫ್ರೀಡಮ್ ಆಫ್ ಫಾರ್ಮೇಶನ್ ಆಫ್ ಅಸೋಸಿಯೇಷನ್ ಆನ್ ಗ್ರೌಂಡ್ಸ್ ಆಫ್. ಸೊ ಅದು ಬಂದ್ಬಿಟ್ಟು ಸೆಕ್ಯೂರಿಟಿ ಆಫ್ ಇಂಡಿಯಾ. ಹೂ ಅಪಾಯಿಂಟ್ಸ್ ದ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಯಾರು ಅಪಾಯಿಂಟ್ ಮಾಡ್ತಾರೆ, ತುಂಬಾ ಸಿಂಪಲ್, ಪ್ರೆಸಿಡೆಂಟ್ ಅವರು ಮಾಡ್ತಾರೆ. ನೆಕ್ಸ್ಟ್ 46th ಕ್ವಶನ್, representation from the state and union territories in council of state and Rajya Sabha shall not be more than, right, shall not be more than. ಆಕ್ಚುಲಿ ಇದ್ರದ್ದು ಏನಂತಂದ್ರೆ ಇದ್ರದ್ದು ಆನ್ಸರ್ ಇದು ಬರುತ್ತೆ, ಬಟ್ ಈಗ 238 ಏನೋ ಇದೆ, ಇದೊಂದು ನನಗೆ ಡೌಟ್ ಇದೆ. ಸೊ ಈ ಕ್ವಶನ್ ಅಲ್ಲಿ ಏನಂತಂದ್ರೆ ಇದೊಂದು ಗ್ರೇಸ್ ಬರ್ಬೋದು, ಇಲ್ಲ ಅಂತಂದ್ರೆ 250 ಆನ್ಸರ್ ಕೊಡ್ಬೋದು. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಅಂಡರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಸ್ಯಾಲರೀಸ್ ಎಲ್ಲರದು ಕಮ್ಮಿ ಮಾಡ್ಬಿಡ್ತಾರೆ, ಆಯ್ತಾ, ಎಲ್ಲರದು ಸ್ಯಾಲರಿ ಕಮ್ಮಿ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾಲೋವಿಂಗ್ ನಂಬರ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್. ಎಷ್ಟು ಲ್ಯಾಂಗ್ವೇಜಸ್ ಇದೆ ರೀ ನಮ್ದು? ಸಿಂಪಲ್ ಆಗಿದೆ. ಸೊ ನಮ್ದು 22 ಲ್ಯಾಂಗ್ವೇಜ್ ಇದೆ. ನೆಕ್ಸ್ಟ್, ರಿವರ್ ವಿಚ್ ಟ್ರಿಬ್ಯೂಟರೀಸ್ ಹಿರಾಯ್ನ ಕಾಶಿ ಅಂಡ್ ಮರೆಕಂಡೇಯ ಜಾಯಿನ್ ಎಟ್ ದ ಬೆಳಗಾಂ ಡಿಸ್ಟಿಕ್, ಆಯ್ತಾ. ಸೊ ಇದು ಬಂದ್ಬಿಟ್ಟು ಎಲ್ಲಿರುತ್ತೆ, ಘಟ್ಟಪ್ರಭಾ. ನೋಡಿ, ಬೆಳಗಾಂ ಡಿಸ್ಟಿಕ್ ಅಂತ ಕೊಟ್ಟಾಗ ಅಲ್ಲಿ ಯಾವ್ದು ನದಿ ಹರಿಯುತ್ತೆ ಅದನ್ನ ನೋಡ್ಬಿಟ್ಟು ನೀವು ಮಾಡ್ಬೋದು. ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ, ಆಯ್ತಾ, ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ. ತುಂಬಾ ಸಿಂಪಲ್ ಕ್ವಶನ್, ಲಕ್ಷದ್ವೀಪ. ಅಪ್ರಾಕ್ಸಿಮೇಟ್ ಏಜ್ ಆಫ್ ದ ಅರ್ತ್ ಎಷ್ಟಿದೆ ರೀ? ಅಪ್ರಾಕ್ಸಿಮೇಟ್ ಏಜ್ ಅದು ಬಂದ್ಬಿಟ್ಟು
4.6 billion years. 4.6 billion years. Country which has the largest railway network. Largest railway network ಅಂದ್ರೆ ಇದು ಬಂದ್ಬಿಟ್ಟು ಚೈನಾ ಇದೆ. ಹೌದಾ? ಚೈನಾ. Next question. The percentage of foreign trade of India carried through the ocean is. ನೋಡಿ ಫಾರಿನ್ ಟ್ರೇಡ್ ಇಂದ ಎಷ್ಟಿದೆ ಆಯ್ತಾ, ಅದು ಬಂದ್ಬಿಟ್ಟು 99% ಇದೆ. ಫಾರಿನ್ ಟ್ರೇಡ್ ನಾವು ಏನ್ ಮಾಡ್ತೀವಿ ಅದು 99% ಏನಿದೆ ಓಷನ್ ಥ್ರೋನೇ ಇದೆ ನಮ್ದು. ವಿಚ್ ಫೇಮಸ್ ಬ್ರಿಟಿಷ್ ಥಿಯೇಟರ್ ಡೈರೆಕ್ಟರ್ ಈಸ್ ನೋನ್ ಆಸ್ ಹಿಸ್ ಅಡಾಪ್ಟೇಷನ್ ಆಫ್ ದ ಮಹಾಭಾರತ ಇನ್ ಟು ದ ಡ್ರಾಮಾ. ರೈಟ್, ಯಾರು ಮಾಡಿರೋದು ಇದು? ಪೀಟರ್ ಬ್ರೂಕ್. ಇವರು ಮಹಾಭಾರತ್ನ ಇನ್ವಾಲ್ವ್ ಮಾಡಿದ್ದಾರೆ. ಫಸ್ಟ್ ವುಮೆನ್ ಆಫ್ ಆಫ್ರಿಕನ್ ಅಂಡ್ ಅರಬ್ ಒರಿಜಿನ್ ಟು ಎಂಟರ್ ದ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಫೈನಲ್. ನೋಡಿ, ಇದು ಒಂದು ಸ್ಪೋರ್ಟ್ಸ್ ಕ್ವಶನ್. ರೈಟ್, ಸೊ ಇದು ಬಂದ್ಬಿಟ್ಟು ಓನಸ್ ಜಾಬಿಯರ್. ಡ್ಯಾಶ್ ಫ್ರಮ್ ಕರ್ನಾಟಕ ವಾಸ್ ರೀಸೆಂಟ್ಲಿ ನಾಮಿನೇಟೆಡ್ ಅಟ್ ರಾಜ್ಯಸಭಾ. ಯಾರಾಗಿದ್ದಾರೆ? ಅದು ಬಂದ್ಬಿಟ್ಟು ವೀರೇಂದ್ರ ಹೆಗ್ಗಡೆ ಅವರು. ಆಯ್ತಾ, ಇದು ಯಾರಿದ್ದಾರೆ? ಇವರು ಧರ್ಮಸ್ಥಳದ ಸ್ಥಾಪಕದಲ್ಲಿ ಬರ್ತಾರೆ. ಅವರು ನಿಮ್ಗೆ ಗೊತ್ತಿದೆ. ದ ಪೊಸಿಷನ್ ಆಫ್ ಕರ್ನಾಟಕ ಸ್ಟೇಟ್ 2022 ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಈಸ್. ಯಾವ ಪೊಸಿಷನ್ ಅಲ್ಲಿ ಇದೆ? ಅದು ಬಂದ್ಬಿಟ್ಟು 8th ಪೊಸಿಷನ್ ಅಲ್ಲಿ ಇದೆ ನಮ್ಮ ಕರ್ನಾಟಕ. 58th ಕ್ವಶನ್. P is a greater than Q by 60% and greater than R by 30%. The ratio of Q and R is 13:6 is the answer for this question. In a plane line, X is perpendicular, Y perpendicular to the Y and parallel to the Z line. U is perpendicular to both lines, V and W. Line X is perpendicular to V. Which of the following statement is correct ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಬಂದ್ಬಿಟ್ಟು ಇದು ಆನ್ಸರು Y, V and W are parallel ಅಂತ ಹೇಳ್ತಾ ಇರೋದು. ಸಿಂಪಲ್ ಆಗಿ ಡ್ರಾ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. A train is running 3 minutes late and further being delayed by 3 seconds per minute. Find how long this train be delayed in 1 hour. ಆಯ್ತಾ, ಸೊ ಇದ್ರದ್ದು ಆನ್ಸರು 1140 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಬರುತ್ತೆ. ಆಯ್ತಾ. ನೆಕ್ಸ್ಟ್ ಕ್ವಶನ್, ಜನರಲ್ ಇಂಗ್ಲಿಷ್. ಆಯ್ತಾ, ನೆಕ್ಸ್ಟ್ ಜನರಲ್ ಇಂಗ್ಲಿಷ್ ಬಗ್ಗೆ ನೋಡೋಣ. ಚೂಸ್ ಅ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಆಯ್ತಾ, ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಯಾವ್ದಿದೆ ಇದರಲ್ಲಿ? ಸರಳ ಡಸ್ ನಾಟ್ ನೋ ದ ರೂಲ್ಸ್ ಆಫ್ ದಿ ಕಂಪನಿ. ಇದು ಒಂದು ಗ್ರಾಮೆಟಿಕಲ್ ಏನಂತಂದ್ರೆ ಕರೆಕ್ಟ್ ಆಗಿ ಇರೋದು ಒಂದು ಸೆಂಟೆನ್ಸ್. ನೆಕ್ಸ್ಟ್ ಕ್ವಶನ್. ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ದ ವರ್ಡ್ ಕುಡ್ ಬಿ, ವುಡ್, ಮೇ ಬಿ ಈಸ್ ಯೂಸ್ ಫಾರ್. ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಅದು ಬಂದ್ಬಿಟ್ಟು ಮೇಕಿಂಗ್ ಎ ರಿಕ್ವೆಸ್ಟ್. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಅಂತೀವಲ್ಲ, ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಅಂತೀವಲ್ಲ, ಸೊ ಆ ಥರ. ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ he did not occupy his friends to the cinema. Right, so idu bandbittu had watched. Rahul had watched the movie. They want to catch the burglars. Choose the appropriate question, tag, fill in the blanks. So enagutte idu bandbittu will they. Right, will they. People in Malnad carry an umbrella whenever they go out. The government work hard to build bridges with neighboring countries. Underline meaning ಏನಿದೆ ಇದ್ರದ್ದು ಏನಂತಂದ್ರೆ ಯಾವುದಕ್ಕೆ? ಇಂಪ್ರೂವ್ ದ ರಿಲೇಷನ್ಸ್ ನ ಇಂಪ್ರೂವ್ ಮಾಡೋಕೆ. ಗೊತ್ತಾಯ್ತಾ? ನೆಕ್ಸ್ಟ್, ಸ್ಟೂಡೆಂಟ್ ಸ್ಟಡಿಂಗ್ ಅಬ್ರಾಡ್ ಅರ್ನ್ ವೈಲ್ ದೇ ಲರ್ನ್. ಸಿಂಪಲ್ ಆಗಿದೆ. ರೈಟ್, ಸಿಂಪಲ್ ಆಗಿದೆ. ಸಿಂಪಲ್, ತುಂಬಾ ಸಿಂಪಲ್. ಐದರ್ ಮೈ ಫಾದರ್ ಆರ್ ಮೈ ಮದರ್ is going to attend the parent teacher meeting this evening. The Shred police officer saw through the ploy of the terrorist. Add a suitable prefix to get the opposite of the word accurate ಅಂತ ಹೇಳ್ತಾ ಇರೋದು. ಸೊ ಅದಕ್ಕೆ ಬಂದ್ಬಿಟ್ಟು in. ರೈಟ್, ಅದರ ಅಪೋಸಿಟ್ ವರ್ಡ್. ನೆಕ್ಸ್ಟ್, ರವಿ ವೆಂಟ್ ಟು ದ ಡೆಂಟಿಸ್ಟ್. ಆಯ್ತಾ, ಇಂಟ್ರೋಗೇಟಿವ್ ಫಾರ್ಮ್ ಆಫ್ ದ ಅಬೋ ಸೆಂಟೆನ್ಸ್. ಇಂಟ್ರೋಗೇಟಿವ್ ಫಾರ್ಮ್ ಏನಾಗುತ್ತೆ? ಇದು ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್. ಇದು ಒಂದು ಕರೆಕ್ಟ್ ಆಗುತ್ತೆ. ಆಡ್ ಎ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್. ರೇಡಿಯೇಟ್ಗೆ ಸಫಿಕ್ಸ್ ವರ್ಡ್ ಯೂಸ್ ಮಾಡೋದು. ಸೊ ಅದು ಬಂದ್ಬಿಟ್ಟು ಐರನ್. ಓಕೆ, ದ ಫುಡ್ ಈಸ್ ಇನ್ಎಡಿಯಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್. ದ ಅಬೋ ಸ್ಟೇಟ್ಮೆಂಟ್ ಈಸ್, ಏನಿದೆ ಅಬೋ ಸ್ಟೇಟ್ಮೆಂಟು? ಸಿಂಪಲ್ ಇದೆ, ಸಿಂಪಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಎ ಪರ್ಸನ್ ಹೂ ಇಸ್ ವಿಲ್ಲಿಂಗ್ ಟು take risks while starting or running business is an entrepreneur. So ಇಲ್ಲಿ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಇದೆ ನೋಡಿ. ರೈಟ್, ಸೊ ಸ್ಪೆಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟರ್ಪ್ರೆನರ್. ಸೊ ಸ್ಪೆಲ್ಲಿಂಗ್ ನೋಡಿಬಿಟ್ಟು ಟಿಕ್ ಮಾಡಿ. ಯು ಓಪನ್ ದ ಡೋರ್ ಪ್ಲೀಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ ಕ್ಯಾನ್ ರಿಪ್ಲೇಸ್ ದ ಅಬೋ ಸ್ಟೇಟ್ಮೆಂಟ್ ಆಸ್ ಎ ಪೊಲೈಟ್ ರಿಕ್ವೆಸ್ಟ್. ಸೊ ಒಂದು ರಿಕ್ವೆಸ್ಟ್ ಮಾಡಿದಾಗ ನಾವು ಏನಂತ ಹೇಳ್ತೀವಿ?
ಕ್ಯಾನ್ ಯು ಓಪನ್ ದ ಡೋರ್, ಕ್ಯಾನ್ ಯು ಓಪನ್ ದ ಡೋರ್ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಗೊತ್ತಾಯ್ತಾ? ನೆಕ್ಸ್ಟ್, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ಪೇರ್ ಆಫ್ ದಿ ವರ್ಡ್ಸ್ ಫ್ರಮ್ ದ ಫಾಲೋವಿಂಗ್. ಸೊ ಯಾವ್ದಾಗುತ್ತೆ ಇದಕ್ಕೆ? ಇದು ಬಂದ್ಬಿಟ್ಟು ಪ್ರೊನೌನ್ಸ್, ಪ್ರೊನೌನ್ಸಿಯೇಷನ್ ಅಂತೀವಲ್ಲ, ಪ್ರೊನೌನ್ಸಿಯೇಷನ್. ಸೊ ಅದಾಗುತ್ತೆ. ಸಿಂಪಲ್ ಆಗಿದೆ, ಬಹಳ ಸಿಂಪಲ್ ಕೊಟ್ಟಿದ್ದಾರೆ. ಪ್ಯಾರಡಾನ್ ಮೀ ಅಂತಂದ್ರೆ ಯಾವತ್ತೂ ನಾವು ಏನಂತಂದ್ರೆ ಸಾರಿ ಅಂತ ಅಂತೀವಲ್ಲ, ಲೇಟ್ ಏನೋ ಒಂದು ಕೆಲಸ ಇದು ಮಾಡೋದಕ್ಕೆ. ಸೊ ರಿಕ್ವೆಸ್ಟಿಂಗ್ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ವಾಟ್ ಹ್ಯಾಸ್ ಬಿನ್ ಸೆಡ್. He was dash consumed with the philanthropy dash he have gave away everything to charity. Fill in the blanks. So ಇದು ಏನಿದೆ, fill in the blanks ಏನಾಗುತ್ತೆ? ಇದು ಬಂದ್ಬಿಟ್ಟು so that he was so consumed that. Okay, next question. There would be a steep hike in oil prices after the war. Right? ಯಾವ ವಾರು? ಯಾವುದು ಯಾವ ವಾರ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ಲ ಎಲ್ಲ, ರೈಟ್? ಸೊ ಅದಾದ್ಮೇಲೆ ಅಂಡರ್ಲೈನ್ ಕಾಂಟ್ರಾಕ್ಟೆಡ್ ಫಾರ್ಮ್ ದ ವರ್ಲ್ಡ್ ಸ್ಟ್ಯಾಂಡ್ಸ್ ಫಾರ್. ಕಾಂಟ್ರಾಕ್ಟೆಡ್ ಫಾರ್ಮ್ ದ ವರ್ಲ್ಡ್ ಸ್ಟ್ಯಾಂಡ್ಸ್ ಫಾರ್ ಏನಾಗುತ್ತೆ? ಅದು ಬಂದ್ಬಿಟ್ಟು ದೇರ್ ವುಡ್ ಬಿ ಆಯ್ತಾ, ದೇರ್ ವುಡ್ ಬಿ ಆಗುತ್ತೆ. ಅಂಡ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್. ಸೊ ಅಫಿಷಿಯಲ್ ಲೆಟರ್ ಯಾವತ್ತೂ ಏನಾಗುತ್ತೆ? ಅದು ಬಂದ್ಬಿಟ್ಟು ಫಾರ್ಮಲ್ ಲ್ಯಾಂಗ್ವೇಜ್ ಫಾಲೋ ಮಾಡ್ತಾರೆ. ಈಗ ಸಾಮಾನ್ಯ ಕನ್ನಡ ಕ್ವಶನ್ಸ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಕೆಳಗಿನ ಪದಗಳು ಯಾವುದು ನಿತ್ಯನ ಪುಸ್ತಕ ಲಿಂಗವಲ್ಲ, ನಿತ್ಯನ ಪುಸ್ತಕ ಲಿಂಗವಲ್ಲ ಅಂತ ಕೇಳ್ತಾ ಇರೋದು. ಸೊ ಅದು ಬಂದ್ಬಿಟ್ಟು ತಂದೆ ಆಗುತ್ತೆ ಆನ್ಸರ್. ವಾಚ್ಯಲಿಂಗಕ್ಕೆ ಉದಾಹರಣೆ ಯಾವುದು? ವಾಚ್ಯಲಿಂಗಕ್ಕೆ ಉದಾಹರಣೆ ಬಂದ್ಬಿಟ್ಟು ಒಳ್ಳೆಯ. ಸದ್ದಮರ್ದ ಸತಿಯೇ ಸರ್ವಕ್ಕೆ ಸಾಧನಂ. ಈ ವಾಕ್ಯ ಅಡಿಗೆರೆ ಎಳೆದಿರೋ ಪದವು ಸೂಚಿಸುವ ವಿಭಕ್ತಿ ಕೇಳ್ತಾ ಇರೋದು. ಸೊ ವಿಭಕ್ತಿ ಬಂದ್ಬಿಟ್ಟು ಏನಿದೆ? ಇದು ಸಂಬೋಧನ ಆಗುತ್ತೆ. ನಿಮಗೆ ಶುಭವಾಗಲಿ ಅಡಿಗೆರೆ ಎಳೆದ ಪದವು ಡ್ಯಾಶ್ ರೂಪ. ಯಾವ್ದು ರೂಪ ಆಗುತ್ತೆ? ಇದು ಬಂದ್ಬಿಟ್ಟು ವಿದ್ಯಾರ್ಥಕ. ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು. ಈ ವಾಕ್ಯ ಅಡಿಗೆ ಎಳೆದಿರೋ ಪದ ಏನಾಗುತ್ತೆ? ಇದು ಗುಡುಗುಡು. ಈ ಪದ ಏನಾಗುತ್ತೆ ಅಂತಂದ್ರೆ ಇದು ಬಂದ್ಬಿಟ್ಟು ನಮ್ದು ಇದು ಅನುಕರಣವಯ್ಯ. ಇದು ಒಂದು ಆಗುತ್ತೆ. ಏನಂತಂದ್ರೆ ಇದು ನೋಡಿದ್ರೆ ಗೊತ್ತಾಗ್ತದೆ, ಗುಡು ಅಂತ ನಾವು ವರ್ಡಿಂಗ್ಸ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ. ಭೂಮಿ ಈ ಪದ ಯಾವ ಭಾಷೆಯಿಂದ ಬಂದಿದೆ? ಭೂಮಿ ಈ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ. ದ್ವಿವೃತ್ತಿಗೆ ಈ ಪದ ಉದಾಹರಣೆ ಯಾವುದು? ಉದಾಹರಣೆ ಅದು ಬಂದ್ಬಿಟ್ಟು ಬೇಗ ಬೇಗ ಬನ್ನಿ ಅಂತ ಅಂತೀವಲ್ಲ ಅದಕ್ಕೆ. ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ಬೇಸಿಗೆ. ಸಿಂಪಲ್ ಆಗಿದೆ, ರೈಟ್? ನೆಕ್ಸ್ಟ್, ಕಬ್ಬಿಗ ಪದದ ಸಮಾನಾರ್ಥಕ ಅಂದ್ರೆ ಈಕ್ವಲ್ ವರ್ಡ್ ಏನಿದೆ ಅದರದ್ದು, ಅದು ಬಂದ್ಬಿಟ್ಟು ಕವಿ. ನಿಮ್ಮ ಹೆಸರು ಏನು? ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ. ನಿಮ್ಮ ಹೆಸರು ಯಾವುದು? ಕ್ವಶನ್ ಕೇಳ್ತಾ ಇರ್ತಾನೆ, ಪ್ರಶ್ನಾರ್ಥಕ ಚಿಹ್ನೆ. ಸಿಂಪಲ್, ಗೊತ್ತಾಯ್ತಾ? ಪ್ರಶ್ನಾರ್ಥಕ ಕ್ವಶನ್ ಕೇಳ್ತಾ ಇದ್ದೇನೆ. ಹೌದಾ ಅಂತ ಮಾಡಿದಾಗ ಬೇರೆ ಬೇರೆ ವರ್ಡಿಂಗ್ಸ್ ಯೂಸ್ ಮಾಡ್ತೀವಿ. ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು? ಸ್ವಚ್ಛ ಭಾರತ ಅಭಿಯಾನ ಅಂತ ಇದೆ, ಅದ್ರದ್ದು ಕರೆಕ್ಟ್ ಏನಂತಂದ್ರೆ ಅದ್ರದ್ದು ಆನ್ಸರ್ ನೋಡಿದ್ರಿ ಬಿ ಆಗುತ್ತೆ. ಕೆಳಗಿನ ಪದಗಳನ್ನು ಗುಂಪನ್ನು ಅರ್ಥಪೂರ್ಣ ವಾಕ್ಯ ರಚಿಸಲು ಕ್ರಮ ಜೋಡಿಸಿ ಅಂತ ಹೇಳ್ತಾ ಇರೋದು. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರು ಇಲ್ಲ. ಸೊ RSQP ಇಸ್ ಆನ್ಸರ್. ಕನ್ನಡದ ರತ್ನ ಪ್ರಯೋಗ. ಎಷ್ಟು ಸಿಂಪಲ್ ಕ್ವಶನ್ ರೀ. ಇಷ್ಟು ನಾವು 10th ಅಲ್ಲಿ ಓದ್ತಾ ಇದ್ವು. ಪಂಪ ಏನ್ ಹೇಳ್ತಾ ಇದ್ರು ನಮ್ಗೆ? ಸ್ಕೂಲಲ್ಲಿ ಹೇಳ್ತಾ ಇದ್ರು ತಾನೆ. ಸ್ಕೂಲಲ್ಲಿ ಏನ್ ಹೇಳ್ತಾ ಇದ್ರು? ಪಂಪ ಪೊನ್ನರನ್ನ ಏನಿದ್ದಾರೆ ನಮ್ದು ಕನ್ನಡದ ರತ್ನ ಪ್ರಿಯ ಅಂತ ಹೇಳ್ತಾರೆ. ಕರ್ನಾಟಕದ ಕಬೀರ ಅಂದ್ರೆ ಯಾರಿಗೆ ಕರ್ಕೊಂಡಿದ್ದಾರೆ? ಅದು ಕರ್ನಾಟಕದ ಕಬೀರ ಶಿಶುನಾಳ್ ಶರೀಫ್ ಅವರು ಕರ್ಕೊಂಡಿರೋದು. ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳನ್ನು ನುಗ್ಲಿ ಎಂದು ಕನ್ನಡದ ಉತ್ತಟ ಅಭಿಯಾನ ಮೆರೆದ ಕವಿ ಯಾರು? ಸೊ ಅದು ಅವರು ಬಂದ್ಬಿಟ್ಟು JP ರಾಜರತ್ನಂ ಅವರು ಹೇಳಿದ್ದಾರೆ. ಒಳ್ಳೆ ಮಾತು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು? ಅದು ಬಂದ್ಬಿಟ್ಟು ಸ್ವರ. ಗೊತ್ತಾಯ್ತಾ? ಲೋಪಸಂಧಿಯ ಉದಾಹರಣೆ ಏನಿದೆ? ಅದು ಬಂದ್ಬಿಟ್ಟು ನಾವೆಲ್ಲ. ಇದಕ್ಕೆ ಆನ್ಸರ್ ನಾವೆಲ್ಲ ಆಗುತ್ತೆ. ಮನೆಯ ಮುತ್ತಿನ ನೀರಿನ ಏರ ಕಾವ ಹೊಯ್ದ. ಆಯ್ತಾ? ಇದು ಪ್ರಕಾರವಾಚಕ ಆಗುತ್ತೆ. ಆಯ್ತಾ? ಮನೆಯ ಏನಾಗುತ್ತೆ? ಪ್ರಕಾರವಾಚಕ. ಯೋಗಿ ಡ್ಯಾಶ್ ನಾಮಕ್ಕೆ ಉದಾಹರಣೆ ಯಾವುದಕ್ಕೆ? ಇದು ಉದಾಹರಣೆ ಬಂದ್ಬಿಟ್ಟು ಇದು ಅನ್ವರ್ಥಕಕ್ಕೆ ಉದಾಹರಣೆ. ಅಕ್ಕ ಈ ಪದದ ಬಹುವಚನ ರೂಪ ಏನಿದೆ? ಅದು ಬಂದ್ಬಿಟ್ಟು ಅಕ್ಕಂದಿರು. ಸರಿನಾ? ಸೊ ಇದಿಷ್ಟು 100 ಕ್ವಶನ್ ಫುಲ್ ಆನ್ಸರ್ ಇದರಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ಕ್ವಶನ್ಸ್ ಏನೋ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಕಂಪ್ಲೀಟ್ 100 ಕ್ವಶನ್ ಆನ್ಸರ್ನ ಹೇಳ್ಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.